ಮೊದಲು ಅಪ್ಪುಗೆ ಶುಭಾಶಯಗಳು. ಆಮೇಲೆ ನಿಮಗೆಲ್ಲ ಅಪ್ಪು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ನು ನಿದ್ದೆ ಮಾಡಿದ್ರೆ ಇನ್ನೂ ಖುಷಿಯಾಗಿರ್ತಾ ಇತ್ತು. ಆದರೂ ಅದ್ರ ಹತ್ರಷ್ಟು ನೀವು ಅದನ್ನು ನಡೆಸ್ತಾ ಇದ್ದೀರಾ, ಅದರಿಂದ ತುಂಬ ಖುಷಿ ಆಗ್ತದೆ. ಪ್ರತಿ ಹುಟ್ಟಿದಬ್ಬಕ್ಕೆ ನೀವು ಸಾಕಷ್ಟು ಏನು ಇಷ್ಟ ಅದೆಲ್ಲ ಮಾಡ್ತಿದ್ರು. ಅಮ್ಮ ಅಮ್ಮನ ಫೇವ್ರೇಟ್ ಜೊತೆಗೆ ನಿಮ್ಮ ಮುಂದಿನ ತಮ್ಮ ಅದರದ್ದೆಲ್ಲ ನೆನಪು. ನಾನು ಅವನ ಜೊತೆ ತುಂಬ ಶೂಟಿಂಗ್ಗಳು ಹೋಗಿದ್ದೀನಿ ಜೊತೆಗೆ. ಮತ್ತು ಇದ್ರದ್ದು ವಸಂತ ಗೀತ ಜಾಸ್ತಿ, ಮತ್ತು ಭಾಗ್ಯವಂತ, ಇದೆಲ್ಲ ನನ್ನ ಜೊತೆ ಹೋಗ್ತಾ ಇದ್ದೆ. ಅವನು ಸಣ್ಣವನಿದ್ದಾಗ ಅವ್ನು ಶೂಟಿಂಗ್ ಹೋಗಿ ಮುಂಚೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ತಾ ಇದ್ವಿ ಯಾವಾಗಲೂ. ಕೇಸರಿ ಬಾತ್ ಮಾಡ್ಕೊಂಡು ಬಂದಿದ್ರಿ. ಈಗ ಅದು ಅಪ್ಪಾಜಿಗೆ ಮಾಡೋದು ತುಂಬ ಇಷ್ಟ. ಎಲ್ಲ ಅವನಿಗೂ ಮಾಡ್ಕೊಂಬಂದು ಕೊಡ್ತಿದ್ವಿ. ಅವ್ನ ಬರ್ತ್ಡೇಗೂ ಯಾವಾಗಲೂ ಮಾಡ್ಕೊಂಬಂದು ಕೊಡ್ತೀವಿ. ಏನು ಗಿಫ್ಟ್ ಕೊಡ್ತಾ ಇದ್ರಿ ನಿಮ್ಗೆ ನೆನಪಿದೆಯಾ? ಅಯ್ಯೋ, ಅವನೇ ನಮಗೆ ಕೊಡ್ತಿದ್ದೆ, ನಾವು ಅವನು ಕೊಡ್ತಾ ಇರಲಿಲ್ಲ ಗಿಫ್ಟ್. ಅವನ್ನೆಲ್ಲ ಚಿಕ್ಕದೆಲ್ಲ ಗಿಫ್ಟ್ ಇಷ್ಟಪಡಲ್ಲ, ಅವ್ನು ದೊಡ್ಡದಾಗಿ ಕೊಡಬೇಕು. ಅವನೇ ಕೇಳ್ತಾನೆ, ನಿಮ್ಗೆ ಏನು ಬೇಕು ನಾನೇ ತಗೊಡ್ತೀನಿ. ಅವ್ನು ಯಾವತ್ತೂ ಗಿಫ್ಟ್ ಕೇಳಿಲ್ಲ. ಅವನ ಜೊತೆ ಹುಟ್ಟಿರೋದೇ ನಮಗೆ ದೊಡ್ಡ ಗಿಫ್ಟು. ರಿಲೀಸ್ ಆಯ್ತು, ಸೊ ನೀವು ನೋಡಿದ್ರ ಸಿನಿಮಾನ? ನಾನು ನೋಡಿಲ್ಲ, ಮೊಮ್ಮಗು ಇತ್ತು, ಅದರಿಂದ ಹೋಗಿಲ್ಲ. ನನ್ನ ಮೊಮ್ಮಗ ಬೆಳಗಾವಿಂದ ಬಂದಿದ್ದ, ಅದಕ್ಕೋಸ್ಕರ ರಿಲೀಸ್ಗೋಸ್ಕರ ಬಂದಿದ್ದ. ಮತ್ತು ಅವನು ಅಪ್ಪು ಅವರು ಒಂದು ಹಾಡನ್ನು, ಅಪ್ಪು ಪಿಕ್ಚರ್ ಒಂದು ಹಾಡನ್ನು ಅವನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಮಾಡಿದ್ದಾನೆ. ಎಲ್ಲರೂ ನೋಡಿ ಖುಷಿ ಪಡಿ ಅವ್ನಿಗೆ ಆಶೀರ್ವಾದ ಮಾಡಿ. ಅಂದರೆ ಅಪ್ಪು ತುಂಬ ಇಷ್ಟಪಡ್ತಿದ್ದು. ಬರ್ಡೇಗೆ ಪ್ರತಿ ಟೈಮ್ ಏನು ಕೇಳ್ತಾ ಇದ್ರು ಮಾಡ್ಕೊಡಿದ್ದು? ಯಾಕಂದರೆ ನೀವು ಜಾಸ್ತಿ ಅವ್ರಿಗೆ ಬೇಕಾಗಿರೋ ಆದರೆ ಪ್ರತಿ ಹುಟ್ಟುಹಬ್ಬಕ್ಕೂ ಅವನಿಗೆ ವರ್ಷದ ಪೂಜೆಗೆ ಯಾವಾಗಲೂ ಮಾಡ್ಕೊಂಬರ್ತೀನಿ. ಅಪ್ಪಾಜಿಗೂ, ಅಮ್ಮನಿಗೆ, ನಮ್ಮ ಬ್ರದರ್ಸ್ಗೆ ಎಲ್ಲರಿಗೂ ಇಷ್ಟ. ನಮ್ಮ ಯಜಮಾನ್ರು, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆ ಸ್ವೀಟ್ ಅಂದರೆ. ನೀವು ಮಾಡೋ ಚಿತ್ರಾನ್ನ ತುಂಬ ಇಷ್ಟ ಆಗಿತ್ತು. ಹೌದು, ಮಸಾಲೆ ಚಿತ್ರಾನ್ನ ಅಂದರೆ ಅವ್ನಿಗೆ ತುಂಬ ಇಷ್ಟ. ನಾವು ಚೆನ್ನೈಲಿದ್ದಾಗ ಜಾಸ್ತಿ ಮಾಡ್ತಾಯಿದ್ವಿ. ಆವಾಗ ಒಂದು ದಿವಸ ಈ ಕರೋನಾ ಬಂದ ಟೈಮಲ್ಲಿ ಫ್ರೀ ಆಗಿರ್ತಿದ್ನಲ್ಲ, ಫೋನ್ ಮಾಡಿ ಕೇಳ್ದೆ ಹೆಂಗೆ ಮಾಡೋದು, ನನಗೆ ರೆಸಿಪಿ ಕೊಡು ಅಂತ. ಸೊ ಎಲ್ಲ ಹೇಳಿದ್ದೆ ನಾನು, ಎಲ್ಲ ಹೇಳಿದ್ದು ಅದ್ರ ಪ್ರಕಾರ ಮಾಡಿ ಒಂದು ದಿವಸ ಫೋನ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ನಿಮ್ಮ ಮನೆಗೂ ಮಾಡಿ ಕಳಿಸ್ತೀನಿ ಒಂದು ದಿವಸ ಅಂತ ಹೇಳಿದ್ದೆ. ಈ ಟೈಮಲ್ಲಿ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಎತ್ತು ಬೆಳೆಸಿದೀವಿ. 50 ವರ್ಷಕ್ಕೆ ಅವನಿಲ್ಲ ಅಂದ್ರೆ ನಾವು ತುಂಬ ನೀವೆಲ್ಲ ಅಷ್ಟು ಸಂತೋಷದಿಂದ ಆಚರಿಸ್ತಾ ಇದ್ದೀರಾ. ಅದನ್ನ ನೆನೆಸ್ಕೊಂಡು ನನಗೆ ತುಂಬ ಖುಷಿ ಇದೆ. ನಮಗಿಂತ ನಿಮ್ಮ ಪ್ರೀತಿನೇ ಜಾಸ್ತಿ ನನಗೆ ಅನಿಸುತ್ತೆ. ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆ ಚಿತ್ರದ